ಇನ್ನು ಪಾಕಿಸ್ತಾನಕ್ಕೆ ಭಾರತ ಮತ್ತೊಂದು ಶಾಕ್ ಅನ್ನ ಕೊಟ್ಟಿದೆ. ಪಾಕ್ ನಟರ ಸೋಷಿಯಲ್ ಮೀಡಿಯಾಗಳ ಖಾತೆಯನ್ನ ಬ್ಯಾನ್ ಮಾಡಿದೆ. ಯಾರ್ಯಾರು ಆ ಪಾಕ್ ನಟರು? ಹನಿಯಾ ಅಮೀರ್, ಮಹಿರಾ ಖಾನ್, ಅಲಿ ಜಫರ್, ಇಮ್ರಾನ್ ಅಬ್ಬಾಸ್ ಸೇರಿ ಹಲವರ ಖಾತೆಯನ್ನ ಬ್ಯಾನ್ ಮಾಡಲಾಗಿದೆ. ಪಾಕ್ ನಟರ ಸೋಷಿಯಲ್ ಮೀಡಿಯಾ ಖಾತೆಗಳನ್ನ ಬ್ಯಾನ್ ಮಾಡಿರುವಂತದ್ದು. ಹನಿಯಾ ಅಮೀರ್, ಮಹಿರಾ ಖಾನ್, ಅಲಿ ಜಫರ್ ಸೇರಿದಂತೆ ಹಲವರ ಖಾತೆಯನ್ನ ಬ್ಯಾನ್ ಮಾಡಲಾಗಿದೆ. ಇವರೆಲ್ಲ ಪಾಕ್ ಪರವಾಗಿ ಪ್ರಚಾರ ಮಾಡ್ತಾ ಇದ್ದ ಹಿನ್ನೆಲೆ, ಸುಳ್ಳು ಸುಳ್ಳು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ದ ಹಿನ್ನೆಲೆ, ಅಸಲಿಯತ್ತೇ ತಿಳಿಯದೆ ಇವರು ಸುಮ್ಮನೆ ಇವರ ಪ್ರೊಪಗಂಡನ ಅಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದ ಹಿನ್ನೆಲೆ ಇವರ ಖಾತೆಗಳನ್ನ ಬ್ಯಾನ್ ಮಾಡಲಾಗಿದೆ. ಪಾಕಿಸ್ತಾನದ ವಿಮಾನಗಳಿಗೆ ಭಾರತದ ಪ್ರವೇಶ ಬಂದ್. ಭಾರತದ ವಾಯು ಪ್ರದೇಶವನ್ನ ಸರ್ಕಾರ ನಿರ್ಬಂಧ ಮಾಡಿದೆ. ಈ ಮೊದಲು ಭಾರತದ ವಿಮಾನಗಳಿಗೆ ಪಾಕ್ ನಿರ್ಬಂಧ ಹೇರಿತ್ತು. ಈಗ ಪಾಕಿಸ್ತಾನದ ವಿಮಾನಗಳಿಗೆ ಭಾರತ ನಿರ್ಬಂಧ ಹೇರ್ತಾ ಇದೆ. ಈಗ ಈ ಪಾಕಿಸ್ತಾನ್, ಈ ಇಂಡೋನೇಷ್ಯಾ, ಮಲೇಷಿಯಾ ಈ ಎಲ್ಲಾ ದೇಶಗಳಿಗೆ ಹೋಗಬೇಕು ಅಂತಂದ್ರೆ ಸುತ್ತಿ ಬಳಸಿ ಹೋಗಬೇಕು. ನಮ್ಮ ಭಾರತದ ವಾಯು ಪ್ರದೇಶವನ್ನ ಯಾವುದೇ ಕಾರಣಕ್ಕೂ ಪಾಕಿಸ್ತಾನ ಬಳಸುವಂತಿಲ್ಲ. ಬಳಸಿದ್ದೇ ಆದ್ರೆ ಅಲ್ಲಿಯೇ ವಿಮಾನಗಳು ಉಡಿ. ಪಾಕಿಸ್ತಾನ ವಿಮಾನಗಳಿಗೆ ಭಾರತ ಈ ಮೂಲಕ ಪ್ರವೇಶ ನಿರ್ಬಂಧ ಹೇರಿದೆ. ಈ ಮೊದಲು ಇದೇ ಪಾಕಿಸ್ತಾನ್ ಭಾರತದ ವಿಮಾನಗಳಿಗೆ ನಿರ್ಬಂಧ ಹೇರಿತ್ತು. ಪಾಕಿಸ್ತಾನದ ವಿಮಾನಗಳಿಗೆ ಭಾರತದ ಪ್ರವೇಶ ಬಂದ್. ಭಾರತದ ವಾಯು ಪ್ರದೇಶವನ್ನ ಸರ್ಕಾರ ನಿರ್ಬಂಧ ಮಾಡಿದೆ. ಈ ಮೊದಲು ಭಾರತದ ವಿಮಾನಗಳಿಗೆ ಪಾಕ್ ನಿರ್ಬಂಧ ಹೇರಿತ್ತು. ಈಗ ಪಾಕಿಸ್ತಾನದ ವಿಮಾನಗಳಿಗೆ ಭಾರತ ನಿರ್ಬಂಧ ಹೇರ್ತಾ ಇದೆ. ಈಗ ಈ ಪಾಕಿಸ್ತಾನ್, ಈ ಇಂಡೋನೇಷ್ಯಾ, ಮಲೇಷಿಯಾ ಈ ಎಲ್ಲಾ ದೇಶಗಳಿಗೆ ಹೋಗಬೇಕು ಅಂತಂದ್ರೆ ಸುತ್ತಿ ಬಳಸಿ ಹೋಗಬೇಕು. ನಮ್ಮ ಭಾರತದ ವಾಯು ಪ್ರದೇಶವನ್ನ ಯಾವುದೇ ಕಾರಣಕ್ಕೂ ಪಾಕಿಸ್ತಾನ ಬಳಸುವಂತಿಲ್ಲ. ಬಳಸಿದ್ದೇ ಆದ್ರೆ ಅಲ್ಲಿಯೇ ವಿಮಾನಗಳು ಉಡಿ. ಪಾಕಿಸ್ತಾನ ವಿಮಾನಗಳಿಗೆ ಭಾರತ ಈ ಮೂಲಕ ಪ್ರವೇಶ ನಿರ್ಬಂಧ ಹೇರಿದೆ. ಈ ಮೊದಲು ಇದೇ ಪಾಕಿಸ್ತಾನ್ ಭಾರತದ ವಿಮಾನಗಳಿಗೆ ನಿರ್ಬಂಧ ಹೇರಿತ್ತು. ಪಾಕಿಸ್ತಾನದ ವಿಮಾನಗಳಿಗೆ ಭಾರತದ ಪ್ರವೇಶ ಬಂದ್. ಭಾರತದ ವಾಯು ಪ್ರದೇಶವನ್ನ ಸರ್ಕಾರ ನಿರ್ಬಂಧ ಮಾಡಿದೆ. ಈ ಮೊದಲು ಭಾರತದ ವಿಮಾನಗಳಿಗೆ ಪಾಕ್ ನಿರ್ಬಂಧ ಹೇರಿತ್ತು. ಈಗ ಪಾಕಿಸ್ತಾನದ ವಿಮಾನಗಳಿಗೆ ಭಾರತ ನಿರ್ಬಂಧ ಹೇರ್ತಾ ಇದೆ. ಈಗ ಈ ಪಾಕಿಸ್ತಾನ್, ಈ ಇಂಡೋನೇಷ್ಯಾ, ಮಲೇಷಿಯಾ ಈ ಎಲ್ಲಾ ದೇಶಗಳಿಗೆ ಹೋಗಬೇಕು ಅಂತಂದ್ರೆ ಸುತ್ತಿ ಬಳಸಿ ಹೋಗಬೇಕು. ನಮ್ಮ ಭಾರತದ ವಾಯು ಪ್ರದೇಶವನ್ನ ಯಾವುದೇ ಕಾರಣಕ್ಕೂ ಪಾಕಿಸ್ತಾನ ಬಳಸುವಂತಿಲ್ಲ. ಬಳಸಿದ್ದೇ ಆದ್ರೆ ಅಲ್ಲಿಯೇ ವಿಮಾನಗಳು ಉಡಿ. ಪಾಕಿಸ್ತಾನ ವಿಮಾನಗಳಿಗೆ ಭಾರತ ಈ ಮೂಲಕ ಪ್ರವೇಶ ನಿರ್ಬಂಧ ಹೇರಿದೆ. ಈ ಮೊದಲು ಇದೇ ಪಾಕಿಸ್ತಾನ್ ಭಾರತದ ವಿಮಾನಗಳಿಗೆ ನಿರ್ಬಂಧ ಹೇರಿತ್ತು. ಪಾಕಿಸ್ತಾನದ ವಿಮಾನಗಳಿಗೆ ಭಾರತದ ಪ್ರವೇಶ ಬಂದ್. ಭಾರತದ ವಾಯು ಪ್ರದೇಶವನ್ನ ಸರ್ಕಾರ ನಿರ್ಬಂಧ ಮಾಡಿದೆ. ಈ ಮೊದಲು ಭಾರತದ ವಿಮಾನಗಳಿಗೆ ಪಾಕ್ ನಿರ್ಬಂಧ ಹೇರಿತ್ತು. ಈಗ ಪಾಕಿಸ್ತಾನದ ವಿಮಾನಗಳಿಗೆ ಭಾರತ ನಿರ್ಬಂಧ ಹೇರ್ತಾ ಇದೆ. ಈಗ ಈ ಪಾಕಿಸ್ತಾನ್, ಈ ಇಂಡೋನೇಷ್ಯಾ, ಮಲೇಷಿಯಾ ಈ ಎಲ್ಲಾ ದೇಶಗಳಿಗೆ ಹೋಗಬೇಕು ಅಂತಂದ್ರೆ ಸುತ್ತಿ ಬಳಸಿ ಹೋಗಬೇಕು. ನಮ್ಮ ಭಾರತದ ವಾಯು ಪ್ರದೇಶವನ್ನ ಯಾವುದೇ ಕಾರಣಕ್ಕೂ ಪಾಕಿಸ್ತಾನ ಬಳಸುವಂತಿಲ್ಲ. ಬಳಸಿದ್ದೇ ಆದ್ರೆ ಅಲ್ಲಿಯೇ ವಿಮಾನಗಳು ಉಡಿ. ಪಾಕಿಸ್ತಾನ ವಿಮಾನಗಳಿಗೆ ಭಾರತ ಈ ಮೂಲಕ ಪ್ರವೇಶ ನಿರ್ಬಂಧ ಹೇರಿದೆ. ಈ ಮೊದಲು ಇದೇ ಪಾಕಿಸ್ತಾನ್ ಭಾರತದ ವಿಮಾನಗಳಿಗೆ ನಿರ್ಬಂಧ ಹೇರಿತ್ತು.
ಪಾಕಿಸ್ತಾನದ ವಿಮಾನಗಳಿಗೆ ಭಾರತದ ಪ್ರವೇಶ ಬಂದ್. ಭಾರತದ ವಾಯು ಪ್ರದೇಶವನ್ನ ಸರ್ಕಾರ ನಿರ್ಬಂಧ ಮಾಡಿದೆ. ಈ ಮೊದಲು ಭಾರತದ ವಿಮಾನಗಳಿಗೆ ಪಾಕ್ ನಿರ್ಬಂಧ ಹೇರಿತ್ತು. ಈಗ ಪಾಕಿಸ್ತಾನದ ವಿಮಾನಗಳಿಗೆ ಭಾರತ ನಿರ್ಬಂಧ ಹೇರ್ತಾ ಇದೆ. ಈಗ ಈ ಪಾಕಿಸ್ತಾನ್, ಈ ಇಂಡೋನೇಷ್ಯಾ, ಮಲೇಷಿಯಾ ಈ ಎಲ್ಲಾ ದೇಶಗಳಿಗೆ ಹೋಗಬೇಕು ಅಂತಂದ್ರೆ ಸುತ್ತಿ ಬಳಸಿ ಹೋಗಬೇಕು. ನಮ್ಮ ಭಾರತದ ವಾಯು ಪ್ರದೇಶವನ್ನ ಯಾವುದೇ ಕಾರಣಕ್ಕೂ ಪಾಕಿಸ್ತಾನ ಬಳಸುವಂತಿಲ್ಲ. ಬಳಸಿದ್ದೇ ಆದ್ರೆ ಅಲ್ಲಿಯೇ ವಿಮಾನಗಳು ಉಡಿ. ಪಾಕಿಸ್ತಾನ ವಿಮಾನಗಳಿಗೆ ಭಾರತ ಈ ಮೂಲಕ ಪ್ರವೇಶ ನಿರ್ಬಂಧ ಹೇರಿದೆ. ಈ ಮೊದಲು ಇದೇ ಪಾಕಿಸ್ತಾನ್ ಭಾರತದ ವಿಮಾನಗಳಿಗೆ ನಿರ್ಬಂಧ ಹೇರಿತ್ತು. ಪಾಕಿಸ್ತಾನದ ವಿಮಾನಗಳಿಗೆ ಭಾರತದ ಪ್ರವೇಶ ಬಂದ್. ಭಾರತದ ವಾಯು ಪ್ರದೇಶವನ್ನ ಸರ್ಕಾರ ನಿರ್ಬಂಧ ಮಾಡಿದೆ. ಈ ಮೊದಲು ಭಾರತದ ವಿಮಾನಗಳಿಗೆ ಪಾಕ್ ನಿರ್ಬಂಧ ಹೇರಿತ್ತು. ಈಗ ಪಾಕಿಸ್ತಾನದ ವಿಮಾನಗಳಿಗೆ ಭಾರತ ನಿರ್ಬಂಧ ಹೇರ್ತಾ ಇದೆ. ಈಗ ಈ ಪಾಕಿಸ್ತಾನ್, ಈ ಇಂಡೋನೇಷ್ಯಾ, ಮಲೇಷಿಯಾ ಈ ಎಲ್ಲಾ ದೇಶಗಳಿಗೆ ಹೋಗಬೇಕು ಅಂತಂದ್ರೆ ಸುತ್ತಿ ಬಳಸಿ ಹೋಗಬೇಕು. ನಮ್ಮ ಭಾರತದ ವಾಯು ಪ್ರದೇಶವನ್ನ ಯಾವುದೇ ಕಾರಣಕ್ಕೂ ಪಾಕಿಸ್ತಾನ ಬಳಸುವಂತಿಲ್ಲ. ಬಳಸಿದ್ದೇ ಆದ್ರೆ ಅಲ್ಲಿಯೇ ವಿಮಾನಗಳು ಉಡಿ. ಪಾಕಿಸ್ತಾನ ವಿಮಾನಗಳಿಗೆ ಭಾರತ ಈ ಮೂಲಕ ಪ್ರವೇಶ ನಿರ್ಬಂಧ ಹೇರಿದೆ. ಈ ಮೊದಲು ಇದೇ ಪಾಕಿಸ್ತಾನ್ ಭಾರತದ ವಿಮಾನಗಳಿಗೆ ನಿರ್ಬಂಧ ಹೇರಿತ್ತು.